ಈ ವರ್ಷದ 6ನೇ EV ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ. ಮೊದಲನೇ ನ್ಯೂಸ್ ಬಂದು ಏತರ್ ಕಂಪ್ನಿ ಕಡೆಯಿಂದ. ಏತರ್ ಮತ್ತೆ ಎಕೋಫೈ ಅನ್ನೋಂಥ ಫೈನಾನ್ಸ್ ಕಂಪ್ನಿ ಒಪ್ಪಂದ ಮಾಡ್ಕೊಂಡಿದೆ. ಇನ್ಮೇಲಿಂದ ನಾವು ಏತರ್ ಕಂಪ್ನಿಗೆ ನಾವು ಫೈನಾನ್ಸ್ ಮಾಡ್ತೀವಿ, ಅಂದರೆ ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ನಾವು ಏತರ್ ಗಾಡಿಗಳಿಗೆ ಫೈನಾನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವ್ರೇನು ಹೇಳ್ತಾ ಇದ್ದಾರೆ, ಎಕೋಫೈ ಕಂಪ್ನಿಯವರು, ನಾವು ಏತರ್ ಗಾಡಿಗಳು ಯಾರ್ಯಾರು ತಗೋತಾರೆ ಅವ್ರಿಗೆ ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ನಾವು ಸಾಲ ಕೊಡ್ತೀವಿ, ಇದಕ್ಕೆ ಅಂತಾನೆ ನಾವು 100 ಕೋಟಿ ರೂಪಾಯಿಗಳನ್ನ ಎತ್ತಿಟ್ಟಿದೀವಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ಇವ್ರು ಸಾಲ ಕೊಡ್ತಾರೆ ಅನ್ನೋದು ಮುಂದಿನ ದಿವಸ ಗೊತ್ತಾಗುತ್ತೆ. ಬಾಯಿ ಮಾತಲ್ಲಿ ಅಷ್ಟೇ ಕಮ್ಮಿ ರೇಟ್ ಅಂತಾರೆ, ಕೊನೆಗೆ ನೋಡಿದ್ರೆ ಜಾಸ್ತಿ ಕಿತ್ಕೋತಾರೆ. 3% ಅಂತ ವೆಬ್ಸೈಟ್ ಅಲ್ಲಿ ತೋರಿಸ್ತಾರೆ, ಕೊನೆಗೆ ಸಾಲ ಮುಗಿಯೋಷ್ಟೊತ್ತಲ್ಲಿ 30% ಕಿತ್ಕ ಕಳಿಸ್ತಾರೆ. ಇದ್ರ ಬಗ್ಗೆ ಎಚ್ಚರದಿಂದಿರಿ. ಅಷ್ಟೇ ಅಲ್ಲದೆ ನಾವು ಬಾಸ್ ಸರ್ವಿಸ್ ಅಂದರೆ ಬ್ಯಾಟ್ರಿನ ಬಾಡಿಗೆಗೆ ತಗೋತಿರಲ್ಲ, ಆ ಸರ್ವಿಸ್ ತಗೊಂಡವ್ರಿಗೂ ಕೂಡ ನಾವು ಲೋನ್ ಕೊಡ್ತೀವಿ, ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಇದು ಯಾವಾಗಿಂದ ಈ ಸಾಲ ಸೌಲಭ್ಯ ಶುರು ಆಗುತ್ತೆ ಅನ್ನೋದು. ಬಟ್ ನನಗೇನಾದರೂ ನೀವು ಪರ್ಸನಲ್ ಆಗಿ ಕೇಳೋದಾದ್ರೆ ದಯವಿಟ್ಟು ಸಾಲ ತಗೋಬೇಡಿ, ದಯವಿಟ್ಟು ಕ್ಯಾಶ್ ಅಲ್ಲೇ ಆದಷ್ಟು ಟ್ರಾನ್ಸಾಕ್ಷನ್ ಮಾಡಿ. ಈಗಾಗಲೇ ನಾನು ಸಾಲದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಯಾಕೆ ನಾವು ಸಾಲ ಮಾಡಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ತಗೋಬಾರ್ದು ಅಂತ ಹೇಳಿ, ಅದರಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮುಂದಿನ ನ್ಯೂಸ್ ಕೂಡ ಏತರ್ ಕಂಪ್ನಿ ಕಡೆಯಿಂದ. ಏತರ್ ಕಂಪ್ನಿಯವರು ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ 2026 ನಾವು ಒಟ್ಟು 700 ಶೋರೂಮ್ಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಅವ್ರ ಹತ್ರ 600 ಶೋರೂಮ್ ಇದೆ, ಇನ್ನು ಉಳಿದಿರೋ 1.5 ತಿಂಗಳಲ್ಲಿ ಇನ್ನೂ 100 ಶೋರೂಮ್ಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏತರ್ ಅವ್ರಿಗೊಂಥರ ಶುಕ್ರ ದಶೆ ನಡೀತಾ ಇದೆ. ಯಾಕಂದ್ರೆ ಹೆಚ್ಚು ಕಮ್ಮಿ ನಾನು ಎಲ್ಲಾ ಶೋರೂಮ್ ಅಲ್ಲಿ ಹೋದ್ರು ಅಷ್ಟೇ ಜನ ಏತರ್ ಗಾಡಿಗಳನ್ನ ತಗೋತಾ ಇದ್ರೆ. ಬೇಕಾದ್ರೆ ನೀವು ಡೈಲಿ ಸಂಜೆ ಒಂದು 5 ಗಂಟೆ ಮೇಲೆ ಹೋಗಿ ಏತರ್ ಶೋರೂಮ್ ಮುಂದೆ ನಿಂತ್ಕೊಳ್ಳಿ, ಮಿನಿಮಮ್ ಅಂದ್ರೂ ಡೈಲಿ 2-3 ಗಾಡಿ ಡೆಲಿವರಿ ಮಾಡ್ತಾರೆ. ಮುಂದಿನ ನ್ಯೂಸ್ ಬಂದು TVS ಕಂಪ್ನಿ ಕಡೆಯಿಂದ. ಇಷ್ಟು ದಿವಸ TVS ಆರ್ಬಿಟ್ರು ಕೇವಲ 12 ರಾಜ್ಯಗಳಲ್ಲಷ್ಟೇ TVS ಆರ್ಬಿಟ್ರು ಸಿಕ್ತಿತ್ತು. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಆಲ್ ಓವರ್ ಇಂಡಿಯಾ, ಭಾರತದ ಯಾವುದೇ ಮೂಲೆಯಲ್ಲಿ ಹೋಗಿ TVS ಶೋರೂಮ್ ಹೋದ್ರು ಕೂಡ ನಮ್ಮ TVS ಆರ್ಬಿಟ್ರ್ ಗಾಡಿ ಸಿಗುತ್ತೆ ಅಂತ ಹೇಳಿ TVS ಕಂಪ್ನಿಯವರು ಹೇಳಿದ್ದಾರೆ. ನಾನು ಇದ್ರ ಬಗ್ಗೆ ಕ್ರಾಸ್ ಚೆಕ್ ಮಾಡಿದಾಗ ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ ಮುಂಚೆ ಒಂದು 2-3 ಸಿಟಿಲಿ ಅಷ್ಟೇ ಸಿಕ್ತಿತ್ತು. ಈಗ ಕರ್ನಾಟಕದ ಯಾವುದೇ TVS ಶೋರೂಮ್ಗೆ ಹೋಗಿ ಅಲ್ಲಿ ನಿಮಗೆ TVS ಆರ್ಬಿಟ್ರ್ ಸಿಗ್ತಾ ಇದೆ. ಸೊ ನಿಮ್ಗೇನಾದ್ರೂ ಕಮ್ಮಿ ರೇಟಲ್ಲಿ ಒಂದು ಗಾಡಿ ಬೇಕು ಅನ್ನೋದಾದ್ರೆ TVS ಆರ್ಬಿಟ್ರ್ ಬೆಸ್ಟ್. ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಇಲ್ಲ. ಸೊ ನೋಡಿ, ನಿಮ್ಗೇನಾದ್ರೂ ಬೇಕು ಅನ್ನೋದಾದ್ರೆ TVS ಆರ್ಬಿಟ್ರ್ ತಗೋಬಹುದು. ಬಟ್ ಈಗಂತೂ TVS ಆರ್ಬಿಟ್ರು ಆಲ್ ಓವರ್ ಇಂಡಿಯಾ ಎಲ್ಲಾ TVS ಶೋರೂಮ್ ಅಲ್ಲೂ ಸಿಗ್ತಾ ಇದೆ. ಆದ್ರೆ ಎಲ್ಲಾ TVS ಶೋರೂಮ್ ಅಂದ್ರೆ ಆ ಶೋರೂಮ್ ಅವರು ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಮಾರಬೇಕು. ಕೆಲವು TVS ಶೋರೂಮ್ ಅವರು ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಮಾರಲ್ಲ, ಅವ್ರು ಕೇವಲ ಪೆಟ್ರೋಲ್ ಗಾಡಿಗಳನ್ನ ಅಷ್ಟೇ ಮಾರ್ತಾರೆ. ಅಂತ ಶೋರೂಮ್ ಅಲ್ಲಿ ಸಿಗಲ್ಲ. ಯಾವ್ಯಾವ ಶೋರೂಮ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಮಾರ್ತಾ ಇದಾರೆ ಅಲ್ಲೆಲ್ಲ ಕೂಡ TVS ಆರ್ಬಿಟ್ರ್ ಸಿಗ್ತಾ ಇದೆ. ಸೊ ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ಹೋಗಿ ಟೆಸ್ಟ್ ರೈಡ್ ಫಸ್ಟ್ ಮಾಡಿ, ಆಮೇಲೆ ಗಾಡಿ ಬುಕ್ ಮಾಡಿ. ಟೆಸ್ಟ್ ರೈಡ್ ಮಾಡದೆ ಯಾವುದೇ ರೀತಿಯ ಗಾಡಿನ ತಗೋಬೇಡಿ. ಈ ವಾರ ಬಜಾಜ್ ಮತ್ತೆ ಹೀರೋ ವಿಡಾ ಕಂಪ್ನಿಯಿಂದ ಎಲೆಕ್ಟ್ರಿಕ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ನ್ಯೂಸ್ ಇಲ್ಲ. ಮುಂದಿನ ಕಂಪ್ನಿ ನೋಡೋದಾದ್ರೆ ಮುಂದಿನ ನ್ಯೂಸ್ ಬಂದು ಓಲಾ ಕಂಪ್ನಿ ಕಡೆಯಿಂದ. ಓಲಾ ಕಂಪ್ನಿಯವರು ಇತ್ತೀಚೆಗೆ ಬೆಂಗಳೂರಲ್ಲಿ ಓಲಾ ಶಕ್ತಿ ಪವರ್ ಸೊಲ್ಯೂಷನ್ ನ ಫಸ್ಟ್ ಕಸ್ಟಮರ್ಗೆ ಡೆಲಿವರಿ ಮಾಡಿದ್ದಾರೆ. ಇದರ ಸಾಮರ್ಥ್ಯ ಬಂದು 9.1 ಕಿಲೋವ್ಯಾಟ್. ಇದರ ಬೆಲೆ ಬಂದು ಕೇವಲ 2.5 ಲಕ್ಷ. ಎಷ್ಟು ಹೇಳಿ? ಕೇವಲ 2.5 ಲಕ್ಷ. ಈ ಓಲಾ ಶಕ್ತಿನ ತಗೋಬೋದ ಅಂತ ನೀವೇನಾದ್ರೂ ನನಗೆ ಕೇಳೋದಾದ್ರೆ ಒಂದು 5 ವರ್ಷ ವೇಟ್ ಮಾಡಿ. ಈಗ ಯಾರು ಕಸ್ಟಮರ್ ತಗೊಂಡಿದಾರಲ್ಲ, ಓಲಾ ಶಕ್ತಿಗೆ ಏನು ಬೆಂಕಿ ಬೀಳದೆ ಮನೆ ಸುಟ್ಟೋಗಿಲ್ಲ ಅಂದ್ರೆ ಆಮೇಲೆ ಓಲಾ ಶಕ್ತಿನ ತಗೊಳ್ಳಿ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಕ್ಕೆಲ್ಲ ಹೋಗಲ್ಲ. ಇದ್ರನ್ನ ಆ ಕಡೆ ಎತ್ತೆಸ್ಬಿಟ್ಟು ಮನೆಗೆ ಹೋಗಿ ಸೋಲಾರ್ ಪ್ಯಾನಲ್ ಹಾಕ್ಸಿ, ದುಡ್ಡು ಉಳಿಯುತ್ತೆ, ಲೈಫ್ ಟೈಮು ನಿಮಗೆ ಕರೆಂಟು ಕೂಡ ಸಿಗುತ್ತೆ. ಮುಂದಿನ ನ್ಯೂಸ್ ಬಂದು ಕರ್ನಾಟಕ ಸರ್ಕಾರದ ಕಡೆಯಿಂದ. ಕರ್ನಾಟಕ ಸರ್ಕಾರದವರು ಲೇಟ್ ಆದರೂ ಸರಿ ಲೇಟೆಸ್ಟ್ ಆಗಿ ಒಂದು ನಿರ್ಧಾರ ತಗೊಂಡಿದ್ದಾರೆ. ಈ ವಿಷಯಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಅದರಲ್ಲೂ ಮುಖ್ಯವಾಗಿ IT ಮಿನಿಸ್ಟರ್ ಆದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಶಬಾಸ್ಗಿರಿ ಕೊಡಬೇಕು. ಏನಪ್ಪಾ ಅಂತ ಅಂದರೆ, ಕರ್ನಾಟಕ ಸರ್ಕಾರದವರು ಬೆಂಗಳೂರಲ್ಲಿ 100 ಎಕರೆ ಜಾಗದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸಿಟಿ ಅಂದರೆ EV ಸಿಟಿನ ನಾವು ಸ್ಥಾಪಿಸ್ತೀವಿ ಅಂತ ಹೇಳಿದ್ದಾರೆ. ಈ 100 ಎಕರೆ EV ಸಿಟಿಲಿ ಏನಿರುತ್ತೆ ಅಂದರೆ ಬ್ಯಾಟ್ರಿ ಅಸೆಂಬ್ಲಿಂಗ್ ಪಾಯಿಂಟು, ಮತ್ತು ಪ್ಲಗ್ ಆ್ಯಂಡ್ ಪ್ಲೇ ಸೌಲಭ್ಯ, ಟೆಸ್ಟಿಂಗ್ ಟ್ರ್ಯಾಕ್ಗಳು, ಅಂದರೆ ಹೊಸ ಗಾಡಿಗಳು ಏನಾದರೂ ಬಂತು ಅಂದರೆ ಅದನ್ನ ಟೆಸ್ಟಿಂಗ್ ಮಾಡುವಂಥ ಟ್ರ್ಯಾಕ್ಗಳು, ಅದ್ರ ಜೊತೆ ಮುಖ್ಯವಾಗಿ R&D ಸೆಂಟರ್ಗಳು. ಈಗ ನಾವು ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ಗಳನ್ನ ಆ EV ಸಿಟಿಲಿ ನಾವು ಸ್ಥಾಪಿಸ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರ ಅಂತಲೇ ಮುಂದಿನ 5 ವರ್ಷದೊಳಗೆ 50,000 ಕೋಟಿಗಳನ್ನ ಈ EV ಸಿಟಿಲಿ ಹೂಡಿಕೆ ಮಾಡ್ತೀವಿ ಅಂತ ಕೂಡ ಸರ್ಕಾರದವ್ರು ಹೇಳಿದ್ದಾರೆ. ಈ ವಿಷಯದಲ್ಲಿ ಮಾತ್ರ ಹ್ಯಾಟ್ಸ್ ಆಫ್ ಟು ಗೌರ್ಮೆಂಟ್. ನಿಜವಾಗ್ಲೂ ಕರ್ನಾಟಕ ಸರ್ಕಾರಕ್ಕೊಂದು ಸಲಾಮ್ ಅಂತಲೇ ಹೇಳ್ಬೋದು. ಯಾಕಂದರೆ ದೇಶದಲ್ಲಿ ಯಾರೂ ಮಾಡದೇ ಇರೋ ಕೆಲಸನ ಕರ್ನಾಟಕ ಸರ್ಕಾರ ಲೇಟ್ ಆದರೂ ಸರಿ ಲೇಟೆಸ್ಟಾಗಿ ಮಾಡಿದ್ದಾರೆ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ, ಯಾವ್ಯಾವ ಕಂಪ್ನಿ ಇದೆ ಬೇರೆ ರಾಜ್ಯ ಬೇರೆ ದೇಶಗಳಿಂದ ಇರೋಂಥ EV ಕಂಪ್ನಿಗಳು ಬೆಂಗಳೂರಲ್ಲಿ ಬಂದು ಅವರ R&D ಸೆಂಟರ್ಗಳು, ಟೆಸ್ಟಿಂಗ್ ಸೆಂಟರ್ಗಳನ್ನ ಇಲ್ಲಿ ಓಪನ್ ಮಾಡ್ತವೆ. ಇದರಿಂದ ಒಂದು
ಜಾಸ್ತಿ ಜನಕ್ಕೆ ಕೆಲಸ ಸಿಗುತ್ತೆ. ಎರಡನೇದು, ಇಲ್ಲಿ ಜಾಸ್ತಿ ಜನ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಬೆಂಗಳೂರು ನಂಬರ್ 1 ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಸೇಲ್ ಆಗೋ ವಿಷಯದಲ್ಲಿ. ಬೆಂಗಳೂರಲ್ಲೇ ಅತಿ ಹೆಚ್ಚು ಎಲೆಕ್ಟ್ರಿಕ್ ವೆಹಿಕಲ್ಗಳು ಮಾರಾಟ ಆಗೋದು ಇಡೀ ದೇಶದಲ್ಲಿ. ಈಗ ಅದ್ರ ಜೊತೆ ಇದೊಂದು EV ಸಿಟಿ ಓಪನ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ತಗೋತಾರೆ. ಈ ವಿಷಯವಾಗಿ ಇವ್ರು ಏನು ಮಾಡಿದ್ದಾರೆ, ರಾಮನಗರದ ಹಾರೋಹಳ್ಳಿಲಿ 700 ಎಕರೆ, ಧಾರವಾಡದ ಚಿಕ್ಕ ಮಲ್ಲಿಗೆವಾಡ ಅನ್ನೋ ಜಾಗದಲ್ಲಿ 1000 ಎಕರೆ, ಚಿಕ್ಕಬಳ್ಳಾಪುರದ ಗೌರಿಬುದ್ನೂರಲ್ಲಿ 800 ಎಕರೆನ EV ಹಬ್ಗೋಸ್ಕರ ಅಂತಾನೆ ಮೀಸಲಿಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಮುಂದಿನ 5 ವರ್ಷದೊಳಗೆ ಬೆಂಗಳೂರಿನ 100 ಕಿಲೋಮೀಟರ್ ರೇಡಿಯಸ್, ಅಂದರೆ ಬೆಂಗಳೂರು ಸಿಟಿ ಇರ್ಬೋದು, ರಾಮನಗರ ಇರ್ಬೋದು, ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಈ ಏನು 100 ಕಿಲೋಮೀಟರ್ ರೇಡಿಯಸಲ್ಲಿ ಬರೋವಂಥ ಎಲ್ಲ ಪ್ರದೇಶವನ್ನು ನಾವು 100% EV ಆಗಿ ಕನ್ವರ್ಟ್ ಮಾಡ್ತೀವಿ. ಈಗೇನು ಪೆಟ್ರೋಲು CNGಲಿ ಓಡ್ತಾ ಇದೆಯಾ ಗಾಡಿಗಳು, ಅವನ್ನೆಲ್ಲವನ್ನು ಕೂಡ ನಾವು 100% EV ಗಾಡಿಗಳಾಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಇನ್ನು 5 ವರ್ಷದಲ್ಲಿ ಆಗೋದು ಕಷ್ಟ ಇದೆ. ಆದರೆ ಇವ್ರು ಹೇಳಿದಾರಲ್ಲ, ಅದಕ್ಕೊಂದು ಮೆಚ್ಚುಗೆ. ಇನ್ನು 5 ವರ್ಷದಲ್ಲಿ 100% EV ಆಗಿ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಈಗಿರೋದು ಡಬಲ್ ಆಗ್ಬೋದು. ಸೊ ಈ ವಿಷಯದಲ್ಲಿ ಕರ್ನಾಟಕ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರದವ್ರು ಏನು ಹೇಳಿದ್ದಾರೆ ಅಂದರೆ, ನಾವೇ ನಂಬರ್ 1 ಪಬ್ಲಿಕ್ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳಿರೋದು ಕರ್ನಾಟಕದಲ್ಲೇ ಅತಿ ಹೆಚ್ಚು. ಹತ್ತತ್ರ 5400ಕ್ಕೂ ಹೆಚ್ಚು ಪಬ್ಲಿಕ್ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳಿದೆ. ನಾವು ದೇಶದಲ್ಲೇ ಮುಂಚೂಣಿಯಲ್ಲಿದ್ದೀವಿ ಅಂತೇಳಿ ಕರ್ನಾಟಕ ಸರ್ಕಾರದವರು ಹೇಳಿದ್ದಾರೆ. ಒಂದು ರೀತಿಯಲ್ಲಿ ನಿಜ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಬೆಂಗಳೂರು ಅನ್ನೋದು ಹೇಗೆ ಅಂದರೆ EVಗಳಿಗೆ ಒಂಥರ ಸೆಂಟ್ರ್ ಹಬ್. ಒಂದು ಟೈಮಲ್ಲಿ ಬೆಂಗಳೂರು ಅಂದರೆ IT-BT ಕಂಪ್ನಿ ಅಂತಿದ್ರಲ್ಲ, ಅದೇ ರೀತಿ ಈಗ ಬೆಂಗಳೂರು ಅನ್ನೋದು EV ಹಬ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ನೀವು ನೋಡಿ, ಏತರು ಬೆಂಗಳೂರು ಕಂಪ್ನಿ, ಬೌನ್ಸ್ ಇನ್ಫಿನಿಟಿ, ರಿವರ್ ಇಂಡಿ, ಅಷ್ಟೇ ಯಾಕೆ ಓಲಾದವರು ಫ್ಯಾಕ್ಟ್ರಿ ತಮಿಳ್ನಾಡಲ್ಲಿದೆ, ಆದರೆ ಅವ್ರು ಫಸ್ಟ್ ಲಾಂಚ್ ಮಾಡಿದ್ದು ಬೆಂಗಳೂರಲ್ಲಿ. ಅಷ್ಟೇ ಅಲ್ಲ, ಬಜಾಜ್ ಅವರು ಅಷ್ಟೇ ಫಸ್ಟ್ ಅವ್ರದ್ದು ಚೇತಕ್ ಲಾಂಚ್ ಮಾಡಿದಾಗ ಫಸ್ಟ್ ಲಾಂಚ್ ಮಾಡಿದ್ದು ಬಾಂಬೆ, ಡೆಲ್ಲಿ ಬಿಟ್ಟರೆ ನೆಕ್ಸ್ಟು ನಮ್ಮ ಬೆಂಗಳೂರಲ್ಲಿ. ಅದ್ರ ಜೊತೆಗೆ TVS ಅವರು ಅಷ್ಟೇ. TVS ಅವ್ರು ಯಾವುದೇ ಗಾಡಿ ಲಾಂಚ್ ಮಾಡಲಿ, ಚೆನ್ನೈ ಜೊತೆಗೆ ಬೆಂಗಳೂರಲ್ಲೂ ಲಾಂಚ್ ಮಾಡ್ತಾರೆ. ಆಮೇಲೆ ಮಿಕ್ಕಿದ ಸಿಟಿಗಳಿಗೆ ಹೋಗ್ತಾರೆ. ಅದು ಬಾಂಬೆ ಇರ್ಬೋದು, ಹೈದರಾಬಾದ್ ಇರ್ಬೋದು, ಡೆಲ್ಲಿ ಇರ್ಬೋದು, ನೋಯ್ಡಾ ಇರ್ಬೋದು, ಅಲ್ಲೆಲ್ಲ ನೆಕ್ಸ್ಟ್ ಹೋಗ್ತಾರೆ. ಆದರೆ ಫಸ್ಟು ಅವರು ಪ್ರಿಫರೆನ್ಸ್ ಕೊಡೋದೇ ಬೆಂಗಳೂರಿಗೆ. ಸೊ ಬೆಂಗಳೂರಲ್ಲಿ EV ಸಿಟಿನ ಓಪನ್ ಮಾಡ್ತಿರೋದಕ್ಕೆ ನನಗಂತೂ ಸಂತೋಷ ಇದೆ. ಇದರಿಂದ ಇನ್ನೂ ಜಾಸ್ತಿ ಜನ EV ಗಾಡಿಗಳನ್ನ ತೊಗೊಳಂಗಾಗಲಿ ಅನ್ನೋದೇ ನನ್ನ ಒಂದು ಹಾರೈಕೆ. ಮುಂದಿನ ನ್ಯೂಸ್ ಬಂದು ರಿವರ್ ಇಂಡಿ ಕಂಪ್ನಿ ಕಡೆಯಿಂದ. ರಿವರ್ ಕಂಪ್ನಿಯವರು ಹೊಸದಾಗಿ 720 ಕೋಟಿಯ ಫಂಡ್ನ ರೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ವಿಷಯವಾಗಿ ನಾವು ಈಗಾಗಲೇ A91 ಪಾರ್ಟ್ನರ್, 11 ವೆಂಚರ್ಸ್ ಹಾಗೆಯೇ ಕ್ಲೇ ಪಾಯಿಂಟ್ ಕ್ಯಾಪಿಟಲ್ ಜೊತೆ ಮಾತಾಡ್ತಾ ಇದ್ದೀವಿ. ಇನ್ನು ಕೆಲವೇ ದಿವಸಗಳಲ್ಲಿ ನಾವು ಹೊಸದಾಗಿ 720 ಕೋಟಿಗಳ ಫಂಡ್ನ ರೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಈ ಕಂಪ್ನಿಲಿ ಯಮಾ ಕಂಪ್ನಿಯವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ರಿವರ್ ಇಂಡಿಯವರ ಗುರಿ ಏನಪ್ಪ ಅಂದರೆ, ಮುಂದಿನ ವರ್ಷ ಅಂದರೆ 2027ರಲ್ಲಿ ಹೊಸದಾಗಿ 2 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೇನೆ 2028ರೊಳಗೆ ನಾವು ಪ್ರತಿ ತಿಂಗಳು 20,000 ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ಮಾರಾಟ ಮಾಡೋದ್ರ ಬಗ್ಗೆ ಗುರಿ ಇಟ್ಕೊಂಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ರಿವರ್ ಇಂಡಿಲಿ ಏನು ಸಮಸ್ಯೆ ಅಂದರೆ 2 ಸಮಸ್ಯೆ. ಒಂದು ರೇಟು. ರಿವರ್ ಇಂಡಿ ಗಾಡಿ ಬಂದು 1,60,000 ಇದೆ. ಅದನ್ನು ಅವ್ರು ಏನಾದರೂ ಕಮ್ಮಿ ಮಾಡಿ 1,30,000 ಇಟ್ರೆ ಖಂಡಿತವಾಗ್ಲೂ ಜನ ತಗೋತಾರೆ. ಎರಡನೇದು ಬಂದು ಫಾಸ್ಟ್ ಚಾರ್ಜಿಂಗು. ರಿವರ್ ಇಂಡಿಲಿ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ, ಆದರೆ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳಿಲ್ಲ. ಅಟ್ಲೀಸ್ಟ್ ರಿವರ್ ಇಂಡಿ ಅವರು 24x7 ಅವರ ಶೋರೂಮ್ಗಳಲ್ಲಿ ಫಾಸ್ಟ್ ಚಾರ್ಜಿಂಗ್ ಏನಾದರೂ ಓಪನ್ ಮಾಡಿದ್ರೆ ಖಂಡಿತವಾಗ್ಲೂ ಜನ ರಿವರ್ ಇಂಡಿ ಗಾಡಿಗಳನ್ನ ತಗೋತಾರೆ. ಸ್ವಲ್ಪ ರೇಟ್ ಕಮ್ಮಿ ಮಾಡಿ ಹಂಗೆ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳನ್ನ ಓಪನ್ ಮಾಡಿದ್ರೆ ರಿವರ್ ಇಂಡಿ ಗಾಡಿನ ನಾನು ಸೂಪರ್ ಅಂತ ಹೇಳ್ತೀನಿ. ಮುಂದಿನ ನ್ಯೂಸ್ ಬಂದು ರಿವಾಲ್ಟ್ ಕಂಪ್ನಿ ಕಡೆಯಿಂದ. ರಿವಾಲ್ಟ್ ಮೋಟಾರ್ಸ್ ಅವರು ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿದ್ದಾರೆ. ಓದ್ ವಿಡಿಯೋದಲ್ಲಿ ರಂಜಿತ್ VN ಅವರು ಒಂದು ಕಮೆಂಟ್ ಮಾಡಿದ್ರು, EV ನ್ಯೂಸ್ ಜೊತೆ ಈ ಮಂತ್ EV ಆಫರ್ ಬಗ್ಗೆ ಹೇಳಿಬ್ರು ಅಂತ ಹೇಳಿದ್ರು. ಅದಕ್ಕೆ ಇನ್ಮೇಲಿಂದ ಪ್ರತಿ EV ನ್ಯೂಸ್ ಅಲ್ಲೂ ಕೂಡ ಆ ವಾರದಲ್ಲಿರುವಂತ ಆಫರ್ಗಳ ಬಗ್ಗೆ ಹೇಳ್ತೀನಿ. ಈ ವಾರ ಆಫರ್ ಬಂದು ಬಜಾಜ್ ಚೇತಕ್ನ C2501 ಮಾಡೆಲ್ ಮೇಲಿದೆ. ಈ ಗಾಡಿ ಬಂದು ನಿಮ್ಗೆ 87,000 ರೂಪಾಯಿಗೆ ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿ ಸಿಗ್ತಾ ಇದೆ. ಆದ್ರೆ ಇದು ಮೊದಲ 10,000 ಕಸ್ಟಮರ್ಗಳಿಗಷ್ಟೇ. ಸೊ ನಿಮ್ಗೇನಾದ್ರೂ C2501 ಗಾಡಿ ಬೇಕು ಅನ್ನೋದಾದ್ರೆ ಇಮಿಡಿಯೇಟ್ ಆಗಿ ಹೋಗಿ ಬುಕ್ ಮಾಡಿ. ಇಮಿಡಿಯೇಟ್ ಆಗಿ ಬುಕ್ ಮಾಡಿದ್ರೆ ನಿಮ್ಗೆ 87,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಆನ್ ರೋಡ್ ಬಂದು ಹತ್ತತ್ರ ನಿಮ್ಗೆ 93,000 ರಿಂದ 95,000 ರೂಪಾಯಿ ಆಗ್ಬೋದು ಅಂತ ಅನ್ಕೊಂಡಿದೀನಿ.
ನೋಡಿ, ಏನಾದರೂ ನೀವೇನಾದರೂ ಕಮ್ಮಿ ದುಡ್ಡಲ್ಲಿ ಏನಾದರೂ ಗಾಡಿ ತಗೋಬೇಕು ಅನ್ಕೊಂಡಿದ್ರೆ ಬೆಸ್ಟ್ C2501 ಮಾಡೆಲ್ ಚೆನ್ನಾಗಿದೆ. ಆದರೆ ಏನು ತೊಂದರೆ ಏನಂದ್ರೆ ಗಾಡಿ ಬಿಡುಗಡೆಯಾಗಿ ಕೇವಲ 1 ತಿಂಗಳಾಗಿರೋದು, ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ, ಅದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನೋದಾದ್ರೆ C2501 ಬೆಸ್ಟ್ ಅಂತ ಹೇಳ್ತೀನಿ. ಮುಂದಿನ ಆಫರ್ ಬಂದು ಕಿಯಾ ಕಂಪ್ನಿ ಕಡೆಯಿಂದ. ಕಿಯಾ ಕಂಪ್ನಿಯವರು ಇದೇ ವರ್ಷ ಅಮೆರಿಕದಲ್ಲಿ ನಡೆಯುತ್ತಿರುವಂತ ಫಿಫಾ ವರ್ಲ್ಡ್ ಕಪ್ಗೆ ಹೋಗುವಂತ ಆಫರ್ ಕೊಟ್ಟಿದ್ದಾರೆ. ವಿಷಯ ಏನಂದ್ರೆ ಇದೇ ತಿಂಗಳು ಅಂದ್ರೆ ಫೆಬ್ರವರಿ 12ರಿಂದ ಮಾರ್ಚ್ 10ನೇ ತಾರೀಕೊಳಗೆ ಯಾರ್ಯಾರು ಕಿಯಾ ಕಾರ್ ತಗೋತಾರೆ ಅವರಲ್ಲಿ ಇಬ್ರಿಗೆ ಮಾತ್ರ ಎಲ್ರಿಗೂ ಅಲ್ಲ, ಕೇವಲ ಇಬ್ರು ಕಸ್ಟಮರ್ಗಳಿಗೆ ನಾವು ಅಮೆರಿಕದಲ್ಲಿ ನಡೀತಿರುವಂತ ಫಿಫಾ ವರ್ಲ್ಡ್ ಕಪ್ಗೆ ಕರ್ಕೊ ಹೋಗ್ತೀವಿ ಅಂತ ಹೇಳಿದ್ದಾರೆ. ನೀವೇನಾದ್ರೂ ಇದರಲ್ಲಿ ಗೆಲ್ಲಬೇಕು ಅಂದ್ರೆ ಫೆಬ್ರವರಿ 12ರಿಂದ ಮಾರ್ಚ್ 10ನೇ ತಾರೀಕೊಳಗೆ ಸೆಲ್ಟೋಸ್, ಸೋನೆಟ್, ಸೈರಸ್ ಮತ್ತೆ ಕ್ಲಾವಿಸ್ ಈ 4 ಮಾಡಲಲ್ಲಿ ಯಾವುದಾದ್ರೂ ಒಂದು ಕಾರು, ಅದು ಪೆಟ್ರೋಲೇ ಇರ್ಬೋದು ಅಥವಾ EV ವರ್ಷನ್ ಇರ್ಬೋದು, ಯಾವುದಾದ್ರೂ ಒಂದು ಕಾರ್ ತಗೊಂಡ್ರೆ ಅದರಲ್ಲಿ ಇಬ್ರು ಕಸ್ಟಮರ್ಗಳಿಗೆ ನಾವು ಅಮೆರಿಕಾಗೆ ಕರ್ಕೊ ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ನಿಮ್ಮ ಹಣೆ ಬರ ಚೆನ್ನಾಗಿತ್ತು ಅಂತ ನಿಮಗೆ ನಂಬಿಕೆ ಇದ್ರೆ ನೀವು ಬೇಕಾದ್ರೆ ಕಿಯಾ ಕಾರ್ನ ತಗೋಬಹುದು. ಈ ಸಮಯ ಬಂದು ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಮಯ. ಸಣ್ಣಗೌಡ ಪಾಟೀಲ್ ಅನ್ನೋರು ಒಂದು ಕಮೆಂಟ್ ಮಾಡಿದ್ದಾರೆ, ಟಾಟಾ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ಹೇಳಿ ಸರ್ ಅಂತ ಹೇಳಿದ್ದಾರೆ. ಟಾಟಾ ಕಂಪ್ನಿಯವರು ಇದುವರೆಗೆ ಯಾವುದೇ ರೀತಿಯಂತ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಟಾಟಾ ಕಂಪ್ನಿಯವರು ಎಲೆಕ್ಟ್ರಿಕ್ ಬೈಕ್ ಬಿಡ್ತಾರೆ ಅನ್ನೋದು ಸುಳ್ಳು ಸುದ್ದಿ, ದಯವಿಟ್ಟು ಇದಕ್ಕೆ ಕಿವಿ ಕೊಡಬೇಡಿ. ಟಾಟಾ ಕಂಪ್ನಿಯವರು ಇದುವರೆಗೆ ಅಧಿಕೃತವಾಗಿ ಯಾವುದೇ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿಲ್ಲ. ಇದ್ರ ಬಗ್ಗೆ ಅನೇಕ ಜನ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತ ಫೇಕ್ ನ್ಯೂಸ್ಗಳನ್ನ ಹರಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಾಗಿರಿ. ಟಾಟಾ ಕಂಪ್ನಿಯವರು ಯಾವುದೇ ರೀತಿಯಂತ ಎಲೆಕ್ಟ್ರಿಕ್ ಬೈಕ್ ನ ಬಿಡ್ತೀವಿ ಅಂತೇಳಿ ಇದುವರೆಗೆ ಅಧಿಕೃತವಾಗಿ ಪ್ರಕಟಣೆ ಮಾಡಿಲ್ಲ. ಇದು ಒಂದು ಸುಳ್ಳು ಸುದ್ದಿ. ಇದು ಈ ವಾರದ EV ನ್ಯೂಸ್. ಈ ಎಪಿಸೋಡ್ ನಿಮ್ಗೆ ಹೇಗಿತ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಅಷ್ಟೇ.